ತಾಜ್ ಮಹಲ್ ವಿಶ್ವದ 7 ಅದ್ಭುತಗಳಲ್ಲಿ ಒಂದು. ತಾಜ್ ಮಹಲ್ನ ಹಿಂದೆ ಒಂದು ಸುಂದರ ಪ್ರೇಮ ಕಥೆ ಇದೆ. ಈ ಜಗತ್ಪ್ರಸಿದ್ಧ ತಾಜ್ ಮಹಲನ್ನ ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪ್ರೀತಿಯ ಮಡದಿಯ ಸವಿ ನೆನಪಿಗಾಗಿ ಕಟ್ಟಿದ್ದಾನೆ ಅನ್ನೋದನ್ನ ಪುಸ್ತಕಗಳಲ್ಲಿ ಓದಿದ್ದೇವೆ. ಮಮ್ತಾಜ್ಗಾಗಿ ಶಹಜಹಾನ್ ನಿರ್ಮಾಣ ಮಾಡಿರುವ ಈ ಪ್ರೇಮ ಮಂದಿರ ಪ್ರೀತಿಯ ಸಂಕೇತ. ಶಹಜಹಾನ್ ತನ್ನ ಹೆಂಡತಿಯನ್ನ ಎಷ್ಟು ಪ್ರೀತಿಸ್ತಾ ಇದ್ದ ಎಂಬುದಕ್ಕೆ ಈ ತಾಜ್ ಮಹಲ್ ಪ್ರತ್ಯಕ್ಷ ಸಾಕ್ಷಿ. ಈ ಜಗತ್ಪ್ರಸಿದ್ಧ ಐತಿಹಾಸಿಕ ಸ್ಮಾರಕವನ್ನ 17ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಯಮುನಾ ನದಿಯ ದಡದಲ್ಲಿ ಈ ಜಗತ್ಪ್ರಸಿದ್ಧ ಐತಿಹಾಸಿಕ ಸ್ಮಾರಕ ತಲೆ ಎತ್ತಿ ನಿಂತಿದೆ. ತಾಜ್ ಮಹಲ್ನ ಸೌಂದರ್ಯವನ್ನ ನೋಡಲು ದೇಶ ವಿದೇಶಗಳಿಂದ ಸಾವಿರಾರು ಜನ ಇಲ್ಲಿಗೆ ಭೇಟಿ ನೀಡ್ತಾರೆ. ಈ ಐತಿಹಾಸಿಕ ಸ್ಮಾರಕವನ್ನ ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾಗಿದೆ. 1632ರಲ್ಲಿ ಪ್ರಾರಂಭವಾದ ಇದರ ನಿರ್ಮಾಣ ಕಾರ್ಯ 1653ರಲ್ಲಿ ಪೂರ್ಣಗೊಂಡಿದೆ. ಅಂದ್ರೆ ಇದರ ನಿರ್ಮಾಣಕ್ಕೆ ತೆಗೆದುಕೊಂಡ ಸಮಯ ಬರೋಬ್ಬರಿ 21 ವರ್ಷ. ಈ ಸುಂದರವಾದ ಭವನದಲ್ಲಿ ಮುಖ್ಯವಾದ ಆಕರ್ಷಣೆ ಎಂದ್ರೆ ಶಹಜಹಾನ್ನ ಪ್ರೀತಿಯ ಮಡದಿಯ ಸಮಾಧಿ. ಈ ಸಮಾಧಿಯೇ ಪ್ರವಾಸಿಗರನ್ನ ಹೆಚ್ಚಾಗಿ ಆಕರ್ಷಣೆ ಮಾಡುತ್ತೆ. ತಾಜ್ ಮಹಲ್ 1983ರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆ ತಾಣವಾಗಿ ಗುರುತಿಸಲ್ಪಟ್ಟಿದೆ. ಆದರೆ ಈ ಭವ್ಯ ಸ್ಮಾರಕದ ಬಗ್ಗೆ ಹಲವಾರು ವಾದ ಪ್ರತಿವಾದಗಳು ಇಂದಿಗೂ ನಡೀತಾ ಇವೆ. ಇದರಲ್ಲಿ ಮುಖ್ಯವಾದುದು ತಾಜ್ ಮಹಲ್ನಲ್ಲಿ ಇರುವ 72 ಮುಚ್ಚಿದ ಕೋಣೆಗಳ ಬಗ್ಗೆ ಮೂಡಿರುವ ಕುತೂಹಲ. ಕೆಲವು ಜನರು ಅದರಲ್ಲಿ ಬಚ್ಚಿಟ್ಟ ನಿಧಿ ಇದೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಅದು ಹಿಂದೂ ದೇವಾಲಯವಾಗಿತ್ತು ಎಂಬುದಕ್ಕೆ ಸಾಕ್ಷಿಗಳನ್ನ ಹುಡುಕ್ತಾ ಇದ್ದಾರೆ. ದೇಶ ವಿದೇಶಗಳಿಂದ ಭೇಟಿ ನೀಡುವ ಪ್ರವಾಸಿಗರು ತಾಜ್ ಮಹಲ್ನ ಬಾಹ್ಯ ಸೌಂದರ್ಯವನ್ನ ಮಾತ್ರ ನೋಡ್ತಾರೆ. ಆದ್ರೆ ತಾಜ್ ಮಹಲ್ನಲ್ಲಿ ನಮಗೆ ತಿಳಿಯದ ಅನೇಕ ರಹಸ್ಯಗಳು ಇವೆ. ತಾಜ್ ಮಹಲ್ನ ಭೂಗರ್ಭದಲ್ಲಿ ಹಲವಾರು ಕೊಠಡಿಗಳು ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ. ಆ ರಹಸ್ಯ ಕೊಠಡಿಗೆ ಹೋಗಲು ಯಾರಿಗೂ ಅನುಮತಿ ಇಲ್ಲ. ಈ ಮುಚ್ಚಿದ ಕೊಠಡಿಗಳ ಬಗ್ಗೆ ಆಗಾಗ ವಾದ ಪ್ರತಿವಾದಗಳು ನಡೆಯುತ್ತಲೇ ಇರುತ್ತೆ. ಪ್ರಸಿದ್ಧ ಇತಿಹಾಸಕಾರ PN ಓಕ್ ಅವರು ತಮ್ಮ ಪುಸ್ತಕದಲ್ಲಿ ತಾಜ್ ಮಹಲ್ ಮೂಲತಃ ಶಿವನ ದೇವಾಲಯವಾಗಿತ್ತು ಮತ್ತು ಅದನ್ನ ತೇಜೋ ಮಹಲ್ ಎಂದು ಕರೆಯಲಾಗ್ತಿತ್ತು ಎಂದು ಉಲ್ಲೇಖಿಸಿದ್ದಾರೆ. ಹಿಂದೂ ಅರಸನೊಬ್ಬ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾನೆ. ಶಹಜಹಾನ್ ಅದನ್ನ ಜಪ್ತಿ ಮಾಡಿ ಸಮಾಧಿಯನ್ನಾಗಿ ಬದಲಿಸಿದ್ರು ಎಂಬುದು ಅವರ ವಾದ. ತಾಜ್ ಮಹಲ್ ಶಿವನ ದೇವಾಲಯವಾಗಿತ್ತು ಎನ್ನುವ ವಾದವನ್ನ ಇತಿಹಾಸಕಾರ ರಾಣಾ ಸೆಲ್ವಿಯವರು ಖಂಡಿಸಿದ್ದಾರೆ. ತಾಜ್ ಮಹಲ್ ಹಿಂದೂ ದೇವಾಲಯವಾಗಿತ್ತು ಎಂಬುದಕ್ಕೆ ಯಾವುದೇ ಪುರಾವೆ ಇಲ್ಲ. ತಾಜ್ ಮಹಲ್ನ ಹಿಂದಿನ ಇತಿಹಾಸವನ್ನ ಮತ್ತೆ ಪರಿಶೀಲಿಸುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದ್ದಾರೆ. ತಾಜ್ ಮಹಲ್ ನಿರ್ಮಾಣಕ್ಕೂ ಮುನ್ನ ಆ ಸ್ಥಳದಲ್ಲಿ ಹಿಂದೂ ಅರಸ ಜೈಸಿಂಗ್ ಅವರ ಮಹಲ್ ಇತ್ತು. ಶಹಜಹಾನ್ ಈ ಮಹಲ್ ಅನ್ನ ಅಧಿಕೃತವಾಗಿ ಖರೀದಿ ಮಾಡಿದ್ದಾರೆ. ಈ ಬಗ್ಗೆ ಅಧಿಕೃತ ದಾಖಲೆಗಳು ಈಗಲೂ ಇದೆ. ಮೊಘಲ್ ಚಕ್ರವರ್ತಿಗಳು ತಮ್ಮ ಎಲ್ಲ ದಾಖಲೆಗಳನ್ನ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಎಂಬುದಕ್ಕೆ ಇದು ಒಂದು ಸಾಕ್ಷಿ ಅಂತ ಅವರು ಹೇಳಿದ್ದಾರೆ. ಹಾಗಾದ್ರೆ ತಾಜ್ ಮಹಲ್ ಬಗ್ಗೆ ಮತ್ತೆ ಚರ್ಚೆಗಳು ಹುಟ್ಟಿಕೊಳ್ಳುವುದಕ್ಕೆ ಕಾರಣ ಏನು ಅಂತ ನೋಡಿದ್ರೆ, 2017ರಲ್ಲಿ ಬಿಜೆಪಿಯ ನಾಯಕ ಸಂಗೀತ್ ಸೋಮ್ ಅವರು ತಾಜ್ ಮಹಲ್ ಅನ್ನ ಭಾರತೀಯ ಸಂಸ್ಕೃತಿಗೆ ಕಳಂಕ, ಅದನ್ನ ಮೊಘಲ್ ದ್ರೋಹಿಗಳು ಕಟ್ಟಿದ್ದಾರೆ ಎಂದು ವಾದಿಸಿದ್ರು. ಇದೇ ರೀತಿ ಬಿಜೆಪಿ ಸಂಸದ ದಿಯಾ ಕುಮಾರಿ ಅವರು ಸಹ ತಾಜ್ ಮಹಲ್ಗಾಗಿ ಹಿಂದೂ ರಾಜಕುಟುಂಬದ ಭೂಮಿಯನ್ನ ಶಹಜಹಾನ್ ವಶಪಡಿಸಿಕೊಂಡಿದ್ರು ಎಂದು ಹೇಳಿದ್ದಾರೆ. ಅಲ್ಲದೆ ಬಿಜೆಪಿಯ ಯುವ ನಾಯಕ ರಾಜನೀಶ್ ಸಿಂಗ್ ಅವರು ತಾಜ್ ಮಹಲ್ನ 22 ಮುಚ್ಚಿದ ಕೋಣೆಗಳಲ್ಲಿ ಶಿವನ ಮೂರ್ತಿಗಳಿವೆ ಎಂಬುದನ್ನ ಸಾಬೀತುಪಡಿಸಲು ವಿಚಾರಣೆ ನಡೆಸಬೇಕು ಎಂದು ಲಕ್ನೋ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಆದರೆ ಹೈಕೋರ್ಟ್ ಈ ಮನವಿಯನ್ನ ತಿರಸ್ಕರಿಸಿತ್ತು. ಹಾಗಾದ್ರೆ ನಿಜಕ್ಕೂ ಈ 22 ಮುಚ್ಚಿದ ಕೋಣೆಗಳಲ್ಲಿ ಏನಿದೆ? ಮಾಜಿ ASI ಪ್ರಾದೇಶಿಕ ನಿರ್ದೇಶಕರಾದ KK ಮಹಮ್ಮದ್ ಅವರು ತಾಜ್ ಮಹಲ್ ಹಿಂದೂ ದೇವಾಲಯ ಎಂಬ ವಾದವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಅವರ ಪ್ರಕಾರ ಈ 22 ಮುಚ್ಚಿದ ಕೋಣೆಗಳು ಯಾವ ದೇವಾಲಯದ ರಚನೆಯಂತಿಲ್ಲ. ಒಂದು ದೇವಾಲಯ ಅಂದ್ರೆ ಅದರಲ್ಲಿ ಗರ್ಭಗುಡಿ, ಅಂತರಾಳ ಮತ್ತು ಮಂಟಪ ಇರೋದು ಸಾಮಾನ್ಯ. ಆದ್ರೆ ತಾಜ್ ಮಹಲ್ನಲ್ಲಿ ಇವು ಯಾವುದೂ ಇಲ್ಲ ಎಂದು ಹೇಳಿದ್ದಾರೆ. ಅಲ್ಲದೆ ಈ ಕೋಣೆಗಳು ದೆಹಲಿಯ ಇತರ ಪ್ರಸಿದ್ಧ ಸಮಾಧಿಗಳಲ್ಲಿ ಕಾಣಸಿಗುವ ಆರ್ಚ್ ಗ್ಯಾಲರಿಗಳಂತಿವೆ. ಹಳೆಯ ಕಾಲದಲ್ಲಿ ಪ್ರವೇಶಕ್ಕೆ ಅವಕಾಶ ಇತ್ತು, ಆದರೆ ನಂತರ ಲಾಜಿಸ್ಟಿಕ್ ಕಾರಣಗಳಿಂದ ಪ್ರವೇಶವನ್ನ ನಿರ್ಬಂಧಿಸಲಾಯಿತು ಎಂದು ಹೇಳಿದ್ದಾರೆ.
ಒಟ್ಟಾರೆಯಾಗಿ ತಾಜ್ ಮಹಲ್ನಲ್ಲಿ 22 ಮುಚ್ಚಿದ ಕೋಣೆಗಳಿವೆ. ಕೆಲವರು ಇದನ್ನ ಹಿಂದೂ ದೇವಾಲಯದ ಅವಶೇಷಗಳು ಎಂದು ಹೇಳ್ತಾ ಇದ್ದಾರೆ. ಆದರೆ ಇತಿಹಾಸದ ಪುರಾವೆಗಳು ಇದನ್ನ ಖಂಡಿಸಿವೆ. ಈ ಕೋಣೆಗಳನ್ನ ಸಂರಕ್ಷಣೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಮುಚ್ಚಲಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.